ಏರೋಪ್ಲೇನ್ ಆಗೋ ಹೆವಿ ಟರ್ಬುಲೆನ್ಸ್ ಬಗ್ಗೆ ಕೇಳಿದ್ದೆ, ಆದ್ರೆ ಎಕ್ಸ್ಪೀರಿಯನ್ಸ್ ಈ ತರ ಇರುತ್ತೆ ಅಂತ ದೇವರಾಣ್ ಅನ್ಕೊಂಡಿರ್ಲಿಲ್ಲ. ಸೌತ್ ಕೊರಿಯಾದಲ್ಲಿ ಒಂದಿನ ನೀಲಿ ಬ್ಯಾಗ್ ತಗೊಂಡು ಪರ್ಪಲ್ ಬಸ್ ಹತ್ಕೊಂಡು ನೈಕಿ ಶೂ ಹಾಕೊಂಡು ತಲೆ ಮೇಲೆ ಕ್ಯಾಪ್ ಇಟ್ಕೊಂಡು ಆರಾಮಾಗಿ ಮಲ್ಕೊಂಡು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದ್ರೆ ಕೊರಿಯಾದ ಏರ್ಪೋರ್ಟ್ಗೆ. ಹೋಗ್ತಾ ಇರೋದು ಒಂದು ಮುಖ್ಯವಾದ ಕೆಲಸದ ಮೇಲೆ. ಅದ್ರ ಜೊತೆಗೆ ಜಾಯ್ನ್ ಆಗಿರೋದು ಕೊರಿಯಾದ RCB ಅಭಿಮಾನಿ ಮಿಚೆಲ್. ನಮ್ಮ ಚೆಕ್ ಇನ್ ಪ್ರೊಸೆಸ್ ಎಲ್ಲ ಮುಗಿಸಿ ಕೈಲಾದಷ್ಟು ಕುಯ್ದು ಬಾಯಿ ತುಂಬಾ ತಿಂದು ಪವರ್ ಬ್ಯಾಂಕ್ ಪ್ಯಾಚ್ ಹಾಕಿ ಪಾಚ್ಕೊಳ್ಳೋಣ ಅಂತ ಫ್ಲೈಟ್ ಹತ್ತಿ ಕೂತ್ಕೊಂಡ್ರೆ ಪಕ್ಕದಲ್ಲೇ ಟ್ರೈನ್ ಹೋಗ್ತಾ ಇತ್ತು. ಆದ್ರೆ ಈ ಸಲ ಯಾಕೋ ನಮ್ ಫ್ಲೈಟ್ ಮೇಲ್ ಹೋಗ್ತಾ ಇದ್ದಂಗೆ ನಮ್ ತಾತ ಮೇಲಿಂದಾನೇ ಒಂದು ಶೇಕ್ ಕೊಟ್ಟಂಗಾಯ್ತು. ಇವುಗಳ ಮಧ್ಯೆ ಹಿಟ್ ವಿಕೆಟ್ ಆಗಿರೋ ಈ ಅಪ್ಪನ್ ನೋಡಿ ಗೊತ್ತಾಯ್ತು ಇಲ್ಲಿ ಮ್ಯಾಟ್ರ್ ಇದೆ ಆದ್ರೆ ಮೀಟರ್ ಇಲ್ಲ ಅಂತ. ಹಂಗೆ ನಿಮ್ಗೆ ಅಂಗಲ್ಲಿ ನಾನೇ ದೊಡ್ಡ ಗಂಡಸು ಅನ್ಕೊಂಡಿರೋ ಸೀಡ್ಲೆಸ್ ಮ್ಯಾನ್ ನ ಟ್ಯಾಗ್ ಮಾಡ್ಬಿಟ್ಟು ಹೇಳಿ, ನಮಸ್ಕಾರ ಗಾಂಡು ಅಲ್ಲಿ ತನಕ ಬತ್ತಕ